ವಿಘ್ನೇಶ ವಿಧಿಮಾರ್ತಾಂಡ ಚಂದ್ರ ಇಂದ್ರ ಉಪೇಂದ್ರ ವಂದಿತ ನಮೋ ಗಣಪತೆ ತುಭ್ಯಂ ಬ್ರಹ್ಮಣಾಂ ಬ್ರಹ್ಮಣಸ್ಪತೆ ಗುರವೇ ಸರ್ವಲೋಕಾನಾಂ ಭೀಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಹಿಂದಿನ ಸಂಚಿಕೆಯಲ್ಲಿ ಉಷಾ ಹಾಗೂ ಅನಿರುದ್ಧರ ಪರಿಣಯ ನಂತರ ಆ ಬಾಣಾಸುರನ ಅಹಂಕಾರ ಪ್ರತೀಕಗಳಾಗಿದ್ದಂತಹ ಅವನ 1000 ಕೈಗಳ ಒಂದು ಚಿನ್ನ ಮಾಡುವಿಕೆ ಕೃಷ್ಣನಿಂದ, ಮತ್ತೆ ಕೃಷ್ಣ ಹಾಗೂ ಶಿವ ಅವರಿಬ್ಬರ ಒಂದು ಪ್ರಸಂಗ ಎಲ್ಲವೂ ಮುಗಿದ ನಂತರ ಬಾಣಾಸುರ ಶರಣಾಗಿ ಉಷೆ ಹಾಗೂ ಅನಿರುದ್ಧರನ್ನ ದ್ವಾರಕಾಪಟ್ಟಣಕ್ಕೆ ವೈಭವೋಪೇತವಾಗಿ ಕಳಿಸಿಕೊಡ್ತಕ್ಕಂಥದ್ದು ಇಲ್ಲಿವರೆಗೂ ನೋಡಿದ್ವಿ. ಈ ಸಂಚಿಕೆಯಲ್ಲಿ ನೃಗಮಹಾರಾಜನನ್ನ ಕೃಷ್ಣ ಹೇಗೆ ಅನುಗ್ರಹಿಸಿದ ಅನ್ನತಕ್ಕಂತಹ ಕಥೆಯನ್ನ ನೋಡೋಣ. ಧರಣೀಶಯುಕನಾಡು ಹರಿತನೋಜುಲು ರತೀಶ್ವರ ಸಾಂಬಗದ ಚಾರು ಚಾರು ಭಾನುಲಾದಿಗ ಎದು ಕುಮಾರಾವಳಿ ಉದ್ಯಾನವನಮುನ ಕತಿ ವೈಭವಮುನನೇಂಗಿ వలనొప్పనిచ్చానువర్తులై సుకలీలంజరించి ఘన పిపాసలను చెంది నెరిదప్పిసలిల మన్వేషించుచును వేగవచ్చుచోనక చోట వారి రహిత కూపమును నందులోనక కొండపోలే విపులమగు మేనియూసర వెల్లింగాంచి చిత్తముల విస్మయం బంది తత్తరమున దాని వెడలించు వేడుకదగులటయును. ಹೇ ಧರಣೀಶನಾದಂತಹ ಪರೀಕ್ಷಿತ್ ಮಹಾರಾಜನೇ ಕೇಳು ಅಂತ ಶುಕ ಬ್ರಹ್ಮರು ಹೇಳ್ತಾ ಇದ್ದಾರೆ. ಒಂದು ದಿನ ಹರಿತನೂಜುಲು ಅಂದ್ರೆ ಹರಿಯ ಪುತ್ರರಾದಂಥ ರತೀಶ್ವರ ಅಂದ್ರೆ ಪ್ರದ್ಯುಮ್ನ, ಸಾಂಬ, ಗದ, ಚಾರುಭಾನು ಮುಂತಾದಂತಹ ಯದುಕುಮಾರರೆಲ್ಲರೂ ಕೂಡ ಉದ್ಯಾನವನದಕ್ಕೆ ಹೋದರು. ಬಹಳ ಹೊತ್ತು ಆಟ ಪಾಠ ವಿನೋದಗಳಲ್ಲಿ ಕಾಲ ಕಳೆದರು. ಇಚ್ಛಾನುವರ್ತಲೈ ಸುಕಲೀಲಂಜರಿಂಚಿ ಘನ ಪಿಪಾಸಲನು ಜೆಂದಿ, ಬಹಳ ಹೊತ್ತು ಓಡೋದು, ಬೇರೆ ಬೇರೆ ಯುದ್ಧ, ಮುಷ್ಟಿ ಯುದ್ಧ, ಮಲ್ಲ ಯುದ್ಧ ಎಲ್ಲ ಕ್ರೀಡೆಗಾಗಿ ಏನೇನು ಆಟಗಳಾಡಿದ್ರು ಅದೆಷ್ಟು ಹೊತ್ತು ಉದ್ಯಾನವನದಲ್ಲಿ ಎಲ್ಲರೂ ಕ್ರೀಡೆಯಲ್ಲಿ ನಿರತರಾಗಿದ್ದರು. ಎಲ್ಲರಿಗೂ ವಿಪರೀತವಾದಂತಹ ಬಾಯಾರಿಕೆ ಆಯಿತು. ಎಲ್ಲಪ್ಪ ಇಲ್ಲೆಲ್ಲಿ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿ ನೀರು ಕುಡಿಯೋದು ಅಂತಂದ್ಬಿಟ್ಟು ಹುಡುಕೊಂಡು ಹೋದ್ರೆ ಅಲ್ಲಿ ఒక ಚೋಟ ವಾರಿರಹಿತ ಕೂಪಮುನು, ಒಂದು ಕಡೆ ಒಂದು ಬಾವಿ ಏನೋ ಇತ್ತು, ಬಾವಿ ಇದೆಯಲ್ಲ ಅಂತ ಬಗ್ಗಿ ನೋಡಿದ್ರೆ ನೀರಿಲ್ಲ, ವಾರಿರಹಿತವಾಗಿದೆ ಅದು. ಅದರ ಒಳಗೆ ఒక ಕೊಂಡವೋಲೆ ವಿಪುಲ ಮಗು ಮೇನಿಯೂಸರವಿಲ್ಲಿಂಗಾಂಚಿ, ಅದರೊಳಗೆ ಒಂದು ದೊಡ್ಡ ಬೆಟ್ಟವೇನೋ ಅನ್ನೋಷ್ಟು ದೊಡ್ಡದಾದಂಥ ಆಕಾರ ಇರತಕ್ಕಂಥ ಊಸರವಳ್ಳಿ, ಅಂದರೆ ಗಳಿಗೆಗೊಂದು ಬಣ್ಣ ಬದಲಾಯಿಸುತ್ತಲ್ಲ, ಎಲೆ ಮೇಲೆ ಕೂತ್ರೆ ಹಸಿರು, ಕಾಂಡದ ಮೇಲೆ ಕೂತ್ರೆ ಕಂದು, ಅದಲ್ಲಿದೆ ಅನ್ನೋದೇ ಯಾರಿಗೂ ಗೊತ್ತಾಗಬಾರ್ದು. ಆ ರೀತಿಯಾದಂತಹ ಒಂದು ಊಸರವಳ್ಳಿಯನ್ನ ನೋಡಿದ್ರು. ಆಶ್ಚರ್ಯ ಆಗೋಯ್ತು ಅವ್ರಿಗೆ. ಚಿತ್ತಮುಲ ವಿಸ್ಮಯಂ ಬಂದಿ ತತ್ತರಮುನ ದಾನಿ ಬೆಡಲಿಂಚು ವೇಡುಕೊದಗಲುಟೇನು, ಅಯ್ಯೋ ಪಾಪ, ನೀರಿಲ್ದೇ ಇರೋ ಬಾವಿಲಿ ಬಿದ್ದು ಹೋಗ್ಬಿಟ್ಟಿದೆ ಪಾಪ, ಇದನ್ನ ಎತ್ತಿ ಹೊರಕ್ಕಾದ್ರೂ ಬಿಡೋಣ ಅಂತ ಅವರು ಅದರ ಮೇಲೆ ದಯೆ ಹುಟ್ಟಿ ಎಲ್ಲರೂ ಯೋಚನೆ ಮಾಡ್ತಾ ಇದ್ರು. ಕೃಷ್ಣಕುಮಾರರು ಪರುವಿಡಿಪೋಯಿ తెచ్చి ఘనపాశచయం ములనంటగట్టి యగ్గురు భుజులందరుంగదిసి కోయనియార్చుచు దాని నెమ్మయందరలంగదీయలేక దగదట్టముగా మదిదుట్టకిల్ల నొండోరు గడవంగ వీచని పయోరుహనాభున ಕಂದಂಜಪ್ಪಿನನ್. ಪರುವಿಡಿಪೋಯಿ ಎಲ್ಲರೂ ಓಡಿದ್ರು ಅಲ್ಲಿಂದ. ಇದೇನಪ್ಪ ಇಷ್ಟು ದೊಡ್ಡದಾಗಿದೆಯಲ್ಲ, ಬಾವಿಲಿ ಬಿದ್ದುಬಿಟ್ಟಿದೆಯಲ್ಲ, ಹೊರಗಾದ್ರೂ ತೆಗೆಯೋಣ ಅಂತಂದ್ಬಿಟ್ಟು ಅಲ್ಲಿಂದ ಓಡ್ ಹೋಗಿ ತೆಚ್ಚಿ ಘನ ಪಾಶಚಯಂ ಮೂಲನಂಟಗಟ್ಟಿ ಉದ್ದುದ್ದ ಹಗ್ಗಗಳು, ಬಳ್ಳಿಗಳು ಏನೇನು ಸಿಕ್ಕಿದ್ವು ಪರವಾಗಿಲ್ಲ ತಡೆಯುತ್ತೆ, ಅದನ್ನ ಎಳೆದು ಬಿಡೋಣ ಈಚೆಗೆ ಅಂತಂದ್ಬಿಟ್ಟು ಅದಕ್ಕೆ ಕಟ್ಟಿದ್ರು. ಆ ಗುರುಭುಜುಲಂದರೂ ಗದಿಸಿ ಕೋಯನಿ ಆರ್ಚುಚು, ಎಲ್ಲರೂ ಗುರುಭುಜರೇ ಅಂದ್ರೆ ಉನ್ನತಾಕಾರವನ್ನು ಹೊಂದಿದ್ದಂತಹವರು,
ಅಪರಿಮಿತವಾದಂತಹ ಬಲಶಾಲಿಗಳು. ಗದ, ಸಾಂಬ ಎಲ್ಲರೂ ಯಾದವ ವೀರರೇ. ಎಲ್ಲರೂ ಒಟ್ಟಾಗಿ ಕೋನಿ ಆರ್ಚುಚು ಅಂತಂದರೆ ಏನಾದರೂ ಒಂದು ದೊಡ್ಡ ಕೆಲಸ ಮಾಡಬೇಕಾದ್ರೆ ಒಬ್ರಿಗೊಬ್ರು ಉತ್ಸಾಹ ಪಡಿಸ್ಲಿಕ್ಕೋಸ್ಕರ ಕೂಗ್ತಾರೆ. ಮೇಲಕ್ಕೆಳಿರಿ ಐಸ್ಸ, ಬೇಗ ಎಳಿರಿ ಐಸ್ಸ ಅಂತ ಹೇಳ್ಕೊಂಡು ಆ ಕಾರ್ಯದ ಒಂದು ಆಯಾಸ ತಿಳಿದೇ ಇರೋ ರೀತಿಯಲ್ಲಿ ಒಬ್ರಿಗೊಬ್ರು ಉತ್ಸಾಹ ಪಡಿಸೋಕ್ಕೋಸ್ಕರ ಒಂದು ಕೂಗು, ಉತ್ಸಾಹದ ಒಂದು ಕೂಗನ್ನು ಕೂಗ್ತಾರೆ. ಅದೇ ರೀತಿ ಇವರು ಕೂಡ ಎಲ್ಲರೂ ಕೋ ಅಂತ ಕೂಗ್ಕೊಂಡಿರುತ್ತೆ. ಕೂಗ್ಕೊಂಡು ಒಟ್ಟು ಸೇರಿ ಅಷ್ಟು ವೀರರು ಎಳೆದ್ರೂ ಕೂಡ ದೀಯಲೇಖ ಅದನ್ನು ಏನು ಅಲ್ಲಾಡಿಸ್ಲಿಕ್ಕೆ ಆಗಲಿಲ್ಲ. ಬೆಟ್ಟದ ರೀತಿಯಲ್ಲಿ ಬಾವಿಲಿ ಇದೆ ಅದು. ದಟ್ಟ ಮುಗ ಮದಿದ್ದುಟ್ಟಗಿಲ್ಲ. ಅವ್ರಿಗೆಲ್ಲರಿಗೂ ಸ್ವಲ್ಪ ನಾಚಿಕೆ ಕೂಡ ಆಯಿತು. ಗ್ರೀಡ ಅಂತ ಹೇಳ್ತಾರೆ. ಇದೇನಿದು, ನಾವು ಇಷ್ಟೊಂದು ಶಕ್ತಿಶಾಲಿಗಳು, ಇದೊಂದು ಉಸಿರುಳ್ಳಿನ ಹೊರಕ್ಕೆಳಿಯಲಿಕ್ಕೆ ಸಾಧ್ಯವಾಗಲಿಲ್ವಲ್ಲ ನಮ್ಮ ಕೈಗೆ ಅಂತ. ನೊಂಡೋರು ಗಡವಂಗ ವೇಚನಿ ಪಯೋರುಹನಾಭುನ ಕಂತಂಜೆಪ್ಪಿನನ್. ಅಲ್ಲಿಂದ ಸೀದಾ ದ್ವಾರಕಾಪಟ್ಟಣಕ್ಕೆ ಹೋಗಿ ದೊರೆ ತನಕ ದೂರು ಅಂದ ಹಾಗೆ ಹೋಗಿ ಕೃಷ್ಣನಿಗೆ ಈ ವಿಚಾರವನ್ನೆಲ್ಲವನ್ನೂ ಕೂಡ ವಿಷದಪಡಿಸಿದರು. ವಿನಿ ಸರಸೀರುಹಾಕ್ಷುಂಡತಿ ವಿಸ್ಮಿತುಂಡೈ ಜಲಶೂನ್ಯಕೂಪಮಲ್ಲನ ಗದಿಯಂಗನೇಂಗಿ ಕೃಕಲಾಸಮುನೊಕ್ಕ ತೃಣಂಬುಬೋಲೆಗೋ ಗೊಬ್ಬುನ వెడలించే వామకర పద్మమునన్నది అంతలోనంగాంచన రుచిమేనంగల్గు ಪುರುಷತ್ವಮುತೊಂಬೊಡಸೂಪಿ ನಿಲ್ಚಿನನ್. ಈ ವಿಚಾರವನ್ನೆಲ್ಲ ತನ್ನ ಮಕ್ಕಳಿಂದ ಕೇಳಿದಂತಹ ಸರಸೀರುಹಾಕ್ಷನಾದಂಥ ಕೃಷ್ಣಮೂರ್ತಿ ಅತಿ ವಿಸ್ಮಿತನಾಗಿ ಆ ಜಲಶೂನ್ಯವಾಗಿದ್ದಂಥ ಅಂದರೆ ನೀರಿಲ್ಲದ ಪಾಳು ಬಾವಿಯ ಬಳಿಗೆ ಬಂದು ನೋಡಿದ್ರೆ ಅಲ್ಲಿ ಕೃಕಲಾಸ ಬಿದ್ದಿದೆ. ಆ ಕೃಕಲಾಸವನ್ನು ಅಂತಂದರೆ ಆ ಉಸಿರುವಳ್ಳಿನ ನೊಕ್ಕ ತೃಣಂಬು ಬೋಲೆ ಗೊಬ್ಬುನ వెడలించే, ಒಳ್ಳೆ ಒಂದು ಹುಲ್ಲು ಕಡ್ಡಿನ ಎತ್ತಿ ಪಕ್ಕಕ್ಕೆ ಇಡ್ತಾರಲ್ಲ ಆ ರೀತಿಯಾಗಿ ತೆಗೆದು ಬಾವಿಯಿಂದ ಹೊರಕ್ಕಿಟ್ಟ. ಅವನ ತೇನವಿನ ತೃಣಮಪಿನ ಚಲತಿ ತಾನೆ, ಅವನಿಲ್ಲದೆ ತೃಣವೂ ಕೂಡ ಅಲ್ಲಾಡಲ್ಲ. ಆದರೆ ಅವನೀಗ ಬೆಟ್ಟದಂತಿದ್ದಂತಹ ಕೃಕಲಾಸವನ್ನು ತೃಣದೋಪಾದಿಯಲ್ಲಿ ಬಾವಿಯಿಂದ ಹೊರಕ್ಕೆ ತೆಗೆದ. ಅದು ಎಡಗೈಯಲ್ಲಿ ವಾಮಕರ ಪದ್ಮಮುನ್ನ, ಎಡಗೈಯಲ್ಲಿ ಆರಾಮಾಗಿ ಅದನ್ನು ಮೇಲಕ್ಕೆ ಎತ್ತಿಬಿಟ್ಟ. ಅವನ ಹಸ್ತಸ್ಪರ್ಶವಾದ ತಕ್ಷಣ ಅದು ಅಂತಲೋನಂಗಾಂಚನ ರುಚಿ ಮೇನಂಗಲ್ಗು ಪುರುಷತ್ವಮುತೋ ಬಡಸೂಪಿ ನಿಲ್ಚಿನನ್. ಆ ಕೃಷ್ಣ ಸ್ಪರ್ಶ, ಪರಮಾತ್ಮನ ಒಂದು ಅಭಯಕರದ ಸ್ಪರ್ಶವಾದ ತಕ್ಷಣ ಆ ಕೃಕಲಾಸ ರೂಪ ಹೊರಟೋಯ್ತು. ಅಲ್ಲಿ ಕಾಂಚನ ರುಚಿ ಅಂತಂತಂದರೆ ಬಂಗಾರದ ವರ್ಣದಿಂದ ಹೊಳಿತಾ ಇರತಕ್ಕಂತಹ ಶರೀರವನ್ನು ಹೊಂದಿದ್ದಂತಹ ಒಬ್ಬ ದಿವ್ಯಾಕೃತಿ, ದಿವ್ಯ ಪುರುಷ ಅಲ್ಲಿ ನಿಂತ. ಚೂಚಿ ಕೃಷ್ಣುಂಡತನಿ ವೃತ್ತಾಂತಂಬಂತೆಯೂ ನೆರಿಂಗಿಯುಂ అక్కడి జనంబులుం గుమారవర్గంబును తెలియ కొరకు అతని చేత ವೃತ್ತಾಂತಂಬಂತೆಯೂ ನೆರಿಂಗಿಚುನ್ ವಾಂಡೈ ಇಟ್ಲನಿಯೇ. ನೋಡ್ದ ಕೃಷ್ಣ, ನೋಡಿದ ತಕ್ಷಣ ಅವನಿಗೆ ತಿಳಿದೇ ಇರತಕ್ಕಂಥದ್ದೇನಿದೆ, ತ್ರಿಕಾಲ ಜ್ಞಾನಿ ಅಂತಾರಲ್ಲ, ಎಲ್ಲವೂ ತಿಳಿಯುತ್ತೆ. ಅಂತಹ ಪರಮಾತ್ಮ ಅವನ ವೃತ್ತಾಂತವೆಲ್ಲ ತಿಳಿದಿದ್ರೂ ಕೂಡ ಅಲ್ಲಿನ ಜನರಿಗೆ ಹಾಗೂ ತನ್ನ ಮಕ್ಕಳಿಗೆ ಅದೊಂದು ವಿಶೇಷವಾದ ಬೋಧಪ್ರದವಾಗಲಿ, ಅದು ಅವನ ವಿಚಾರ ಎಲ್ಲ ತಿಳಿಯಲಿ ಅನ್ನತಕ್ಕಂಥ ಉದ್ದೇಶದಿಂದ ಅವನ ಕೈಯಲ್ಲೇ ತದ್ವೃತ್ತಾಂತಂಬಂತೆಯೂ ನೆರಿಂಗಿಂಚುವಾಂಡೈ, ಆ ದಿವ್ಯ ಪುರುಷನ ಕೈಯಲ್ಲೇ ಯಾಕೆ ಈ ರೀತಿ ಆಗಿತ್ತು, ಏನು ವೃತ್ತಾಂತ ಅನ್ನತಕ್ಕಂಥದ್ದನ್ನೆಲ್ಲ ಎಲ್ಲರಿಗೂ ತಿಳಿಸಿ ಹೇಳಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಶ್ರೀಹರಿ ಅವನನ್ನು ಕುರಿತು ಹೀಗೆ ಹೇಳಿದ. ಕನದುರು ರತ್ನಭೂಷಣ ನಿಕಾಯುಂಡವೈ ಮಹನೀಯ ಮೂರ್ತಿವೈ ಅನುಪಮ ಕೀರ್ತಿ ಶೋಭಿತುಂಡವೈ ವಿಲಸಿಲ್ಲುಚುಂ ಧಾತ್ರಿಮೀದ ಬೆಂಬೊನರಿನ ನೀಕು ನೇಮಿಗತಿ ನೂಸರವೆಲ್ಲಿತನಂಬು ಚೊಪ್ಪಡೆನ್ ವಿನನಿಧಿ ಚೋದ್ಯಮಯ್ಯೇ ಸುವಿವೇಕ ಚರಿತ್ರ ಎರುಂಗಂಜಪ್ಪಮಾ ಸುವಿವೇಕ ಚರಿತ್ರ ಎರುಂಗಂ ಜಪ್ಪುಮಾ. ಆ ಕೃಷ್ಣ ಪರಮಾತ್ಮ ಆ ಮಹಾಪುರುಷನನ್ನ ಕುರಿತು ಸಂಬೋಧನೆ ಮಾಡ್ತಾ ಇರೋದು ಹೇಗಿದೆ ನೋಡಿ.
ಸುವಿವೇಕ ಚರಿತ್ರ ಅಂತ ಕರೀತದನೆ. ಅಂದರೆ ಅವನಿಗೆ ಅವನ ಹಿಂದಿನ ಚರಿತ್ರೆಯಲ್ಲಿ ಚೆನ್ನಾಗಿ ತಿಳಿದಿದೆ. ಏನಪ್ಪ ಈ ರೀತಿಯಾಗಿ ಉರುರತ್ನಭೂಷಣ ನಿಕಾಯುಂಡವೈ, ಎಷ್ಟು ರತ್ನಾಭರಣಗಳಿಂದ ಭೂಷಿತನಾಗಿದ್ದೀಯ, ಮಹನೀಯವಾದ ಮೂರ್ತಿಯಾಗಿ ನಿಂತಿದ್ದೀಯ, ಅನುಪಮ ಕೀರ್ತಿ ಶೋಭಿತ ನೀನು, ಇಷ್ಟು ಮೆರೀತಾ ಇರತಕ್ಕಂತಹ ನೀನು ಈ ಧಾತ್ರಿ ಮೇದ ಬೆಂಪುನರಿನ ನೀಕು ನೇಮಿಗತಿ, ಆ ಭೂಮಿ ಮೇಲೆ ಎಷ್ಟೆಲ್ಲ ಕೀರ್ತಿಯನ್ನು ಪಡೆದು ಒಳ್ಳೆ ಉತ್ತಮ ಸಂಸ್ಕಾರ, ಉನ್ನತ ಶರೀರ, ಅದಕ್ಕೆ ತಕ್ಕಾದ ಆಭರಣಗಳು, ಅಧಿಕಾರ ಎಲ್ಲವೂ ಇದ್ದಂತಹ ನೀನು ಇದೇನು ನಿನಗೀಗತಿ? ಊಸರ ಬಳ್ಳಿ ಯಾಕಾದೆ ನೀನು? ಊಸರವೆಲ್ಲಿತನಂಬು ಚೊಪ್ಪಡನ್, ಅದು ಹೇಗೆ ನಿನಗೆ ಈ ಊಸರ ಬಳ್ಳಿ ಆಗತಕ್ಕಂತಹ ಒಂದು ಗತಿ ಬಂತು? ಕೇಳಕ್ಕೇನೋ ತುಂಬ ಆಶ್ಚರ್ಯಕರವಾಗಿದೆಯಪ್ಪ, ಚೋದ್ಯವಾಗಿದೆ ಇದು. ಹೇ ಸುವಿವೇಕ ಚರಿತ್ರ ಇರುಂಗಂಜಪ್ಪುಮ, ಎಲ್ಲರಿಗೂ ತಿಳಿಯೋ ರೀತಿ ಹೇಳು ಅಂತ ಕೃಷ್ಣ ಕೇಳ್ತಾ ಇದ್ದಾನೆ. ಅನಿಯಡಿಗಿನ ಮುರರಿಪು ಪದವನ ಜಂಬುಲನ್ ದನ ಕಿರೀಟ ಬರಮಣುಲೊರಯನ್ ವಿನಯಮುನ ಮೃಕ್ಕಿ ಇಟ್ಲನು ಘನ ಮೋದಮುತೋಡ ನಿಟಿಲ ಘಟಿತಾಂಜಲಿಯೈ. ಆ ಮುರರಿಪುವಾದಂತಹ ಶ್ರೀಕೃಷ್ಣ ಈ ರೀತಿಯಾಗಿ ಆ ಪುರುಷನನ್ನು ಪ್ರಶ್ನೆ ಮಾಡಿದ ತಕ್ಷಣ ಆ ಸ್ವಾಮಿಯ ಚರಣಾಂಬುಜಗಳಿಗೆ ಪದವನ ಜಂಬುಲ ತನ್ನ ಕಿರೀಟ ವರಮಣುಲೊರಯನ್ ಅಂತಂದರೆ ಕಿರೀಟವನ್ನ ಭಗವಂತನ ಪಾದಕ್ಕೆ ಸ್ಪರ್ಶಿಸಿ, ಅಂದರೆ ನಾನು ಅನ್ನತಕ್ಕಂಥ ಅಹಂಕಾರ ಕಿಂಚಿತ್ ಕೂಡ ಇಲ್ಲ, ನಾನು ರಾಜ ಅನ್ನತಕ್ಕಂಥ ಅಹಂಕಾರವನ್ನು ಸೂಚಕವಾಗುತ್ತೆ ಕಿರೀಟ. ಅಂತಹ ಶ್ರೇಷ್ಠ ರತ್ನಗಳನ್ನು ಹುದುಗಿರ್ತಕ್ಕಂತಹ ಕಿರೀಟವನ್ನು ಭಗವಂತನ ಪಾದಾರವಿಂದಗಳಿಗೆ ಸೋಕಿಸ್ತಾ, ಅಂದರೆ ನಾನು ಅನ್ನತಕ್ಕಂಥ ಅಹಂ ಕಿಂಚಿತ್ತು ಕೂಡ ಇಲ್ಲದಂತಹ ಆ ಶ್ರೇಷ್ಠ ಪುರುಷ ವಿನಯದಿಂದ ಆ ಸ್ವಾಮಿಗೆ ನಮಸ್ಕರಿಸಿದ. ವಿನಯಮುನ ಮೃಕ್ಕಿ ಇಟ್ಲನು ಘನ ಮೋದಮು ತೋಡ ನಿಟಿಲ ಘಟಿತಾಂಜಲಿಯೇ, ವಿನಯದಿಂದ ಪಾದಗಳಿಗೆ ಶರಣು ಬಂದು ನಂತರ ಅತ್ಯಂತ ಆನಂದದಿಂದ ನಿಟಿಲ ಘಟಿತ ಅಂಜಲಿ, ಅಂದರೆ ಎರಡು ಕೈಗಳನ್ನೂ ಮುಗಿದು ನೆತ್ತಿಯ ಮೇಲೆ ಹಿಡಿದು ಭಗವಂತನನ್ನ ಕುರಿತು ಈ ರೀತಿಯಾಗಿ ಮಾತನಾಡಿದ. ವಿಶ್ವಸಂವೇದ್ಯ ಮಹಿತ ಈ ವಿಶ್ವಮಂದು ಬ್ರಗಟ ಮೂಗನಿ ಬೆರುಂಗನಿ ದೊಕಟಿಗಳದೆ ಏನ ನಾಚೇತ ವಿನನಿಷ್ಠಮಯ್ಯನೇನಿ ನವಧರಿಂಪುಮು ವಿನುಪಿಂತು ಅವಧರಿಂಪುಮು ವಿನಿಪಿಂತು ನಂಬುಜಾಕ್ಷ. ತನ್ನ ಕಿರೀಟದ ಮಣಿಗಳ ಕಾಂತಿ ಕೃಷ್ಣನ ಪಾದಗಳ ಮೇಲೆ ಪ್ರಸರಿಸುವಂತೆ ನಮಸ್ಕರಿಸಿದ ಆ ನೃಗಮಹಾರಾಜ ಹೇಳ್ತಾನೆ, ಕೃಷ್ಣ ನಿನಗೆ ಯಾಕೆ ಈ ರೂಪ ಬಂತು, ನೀನು ಹೇಳು ಅಂತ ಕೇಳಿದಾಗ, ಅಪ್ಪ ನೀನು ವಿಶ್ವಸಂವೇದ್ಯ ಮಹಿತ ಮಹಾತ್ಮ, ನಿನಗೆ ತಿಳಿಯದೇ ಇರತಕ್ಕಂಥದ್ದು ಏನಾದರೂ ಇದೆಯಾ? ಈ ವಿಶ್ವಮಂದು ಪ್ರಕಟಮುಗ ನೀವೆರುಂಗನಿ ದೊಕಟಿಗಲದೆ, ಈ ಇಡೀ ಭುವನ ಬ್ರಹ್ಮಾಂಡಗಳಲ್ಲೆಲ್ಲ ಏನೇನು ನಡೀತಾ ಇದೆಯೋ ಅದು ನಿನಗೆ ತಿಳಿಯದೇ ಇರತಕ್ಕಂಥದ್ದು ಯಾವುದಾದ್ರೂ ಇದೆಯಪ್ಪ? ಪ್ರತಿಯೊಂದು ನಿನಗೆ ತಿಳಿದಿದೆ. ಏನಾಚೇತ ವಿನನಿಷ್ಠಮಯ್ಯನೇನಿ, ಆದರೂ ನನ್ನ ಕೈಯಲ್ಲಿ, ಅಂದರೆ ನನ್ನಿಂದಲೇ ಹೇಳಿಸ್ಬೇಕು ಅನ್ನೋದಕ್ಕಂಥದ್ದು ನಿನ್ನಿಷ್ಟನ, ಕೇಳಬೇಕು ಅಂತ ಅಪೇಕ್ಷೆ ಇದೆಯೇ? ಅವಧರಿಂಪುಮು ವಿನಿಪಿಂತು ನಂಬುಜಾಕ್ಷ, ದಯಮಾಡಿ ಆಲಿಸುವಂಥವನಾಗು, ನಾನು ಹೇಳ್ತೀನಿ ಅಂಬುಜಾಕ್ಷ. ಏ ನಿಕ್ಷ್ವಾಕುತನೂ ಜುಂಡನ್ ನೃಗುಂಡು ನಾನೇಪಾರು ಭೂಪಾಲುಂಡುನ್ ದೀನವ್ರಾತಮುನರ್ತಿಂ ಬ್ರೋಚುಚು ಧರಿತ್ರೀ ನಾಯಕುಲ್ ಗೊಲ್ಚಿ ಸಮ್ಮಾನಿಂಪಂ ಜತುರಂತ ಭೂಭರಣ ಸಾಮರ್ತ್ಯುಂಡನೈ ಸಂತತ ಶ್ರೀನಿಂಡಾರಿನವಾಂಡ
ನುಲ್ಲಸಿತ ಕೀರ್ತಿ ಸ್ಫೂರ್ತಿ ಶೋಭಿಲ್ಲಂಗನ್. ಕೃಷ್ಣ ಪರಮಾತ್ಮ ಕೇಳು, ನಾನು ಇಕ್ಷ್ವಾಕು ಮಹಾರಾಜನ ಮಗ, ಸೂರ್ಯವಂಶದಲ್ಲಿ ಜನಿಸಿರ್ತಕ್ಕಂತಹ ಇಕ್ಷ್ವಾಕುನ ಸುಪುತ್ರ ನಾನು. ನನ್ನ ಹೆಸರು ನೃಗ ಮಹಾರಾಜ. ನಾನು ಭೂಪಾಲಕ ಅಂತಂದರೆ ಸಾಟಿ ಇಲ್ಲದೆ ಇರತಕ್ಕಂತಹ ಭೂಪಾಲಕ ನರೇಂದ್ರ. ನಾನು ನನ್ನನ್ನು ಎಷ್ಟೋ ಜನ ಧರಿತ್ರಿ ನಾಯಕುಲ್ಗೊಲ್ಚಿ ಅಂದರೆ ಹಲವು ಲೆಕ್ಕವಿಲ್ಲದಷ್ಟು ಸಾಮಂತರು ನನ್ನನ್ನು ಆಶ್ರಯಿಸಿ ನನ್ನನ್ನು ಹೊಗಳ್ತಾ ಇರ್ತಾರೆ. ದೀನವ್ರಾತನ್ ನರ್ತಿನ್ ರೋಚು, ನನಗೇನಪ್ಪ ಏನಕ್ಕೂ ಕಮ್ಮಿ ಇರಲಿಲ್ಲ. ಆದ್ದರಿಂದ ದೀನರಾಗಿ ಬಂದಂತಹವರು, ಏನಾದರೂ ಬೇಡಿ ಬಂದಂತಹವರಿಗೆ ಖಂಡಿತವಾಗ್ಲೂ ನಿರಾಸೆ ಮಾಡದೆ ಕೊಡ್ತಾ ಇದ್ದೆ ನಾನು. ಧರಿತ್ರಿ ನಾಯಕುಲ್ಗೊಲ್ಚಿ ಸಮ್ಮಾನಿಂಪಂ. ಎಷ್ಟು ಜನ ಈ ಭೂಮಂಡಲದ ರಾಜರೆಲ್ಲ, ರಾಜಾದಿರಾಜರೆಲ್ಲರೂ ಕೂಡ ನನ್ನ ಸಾಮಂತರು. ಅವರು ನನ್ನನ್ನು ಸ್ತುತಿಸ್ತಾ ಇದ್ರು. ಹೀಗಿರುವಾಗ ಜತುರಂತ ಭೂಭರಣ ಸಾಮರ್ಥ್ಯುಂಡನೈ, ಇಡೀ ಭೂಮಂಡಲವನ್ನೇ ಆಳತಕ್ಕಂತಹ ಸಾಮರ್ಥ್ಯ ನನ್ನದು. ಸಂತಸ ಶ್ರೀ ನಿಂಡಾರಿನ ವಾಂಡನು ಉಲ್ಲಸಿತ ಕೀರ್ತಿ ಸ್ಫೂರ್ತಿ ಶೋಭಿಲ್ಲಂಗನ್. ಸದಾ ಕಾಲ ಐಶ್ವರ್ಯ, ವಿಮಲ ಕೀರ್ತಿ, ಉಲ್ಲಸಿತವಾದಂತಹ ಸ್ಫೂರ್ತಿ, ಇವುಗಳೆಲ್ಲದರಿಂದ ನಾನು ಶೋಭಿಸ್ತಾ ಇದ್ದೆ. ಪಲುಕುಲಂ ದನ್ನುದಾ ಬೊಗಡಂ ಬಾತಕಮಂದುರಟುಂಡೆಯಂ. ದಾರಕಾವಲಿ ಸಿಕತ ವ್ರಜಂಬು ಹಿಮವಾರಿ ಕಣಂಬುಲು ಲೆಕ್ಕವೆಟ್ಟಂಗ ನಲವಡುಂಗಾನಿ. ಏನು ವಸುಧಾ ಮರಕೋಟಿకి దానమిచ్చు గోవుల గణతింప. ಏನು ವಸುಧಾ ಮರಕೋಟಿకి దానమిచ్చు గోవుల గణుతింప. ధాతయురు నోపడు మాధవ ఏమి చెప్పదున్. ಮಾಧವ ಏಮಿ ಸೆಪ್ಪುದುನ್. ಹೇ ಮಾಧವ, ಲಕ್ಷ್ಮೀಪತಿ, ನಿನ್ನ ಪತ್ನಿಯಾದಂಥ ಲಕ್ಷ್ಮೀದೇವಿ ಅನುಗ್ರಹ ನನಗೆ ಚೆನ್ನಾಗಿತ್ತಪ್ಪ. ಪಲುಕುಲಂ ದನ್ನುದಾ ಬೊಗಡಂ ಬಾತಕ ಮಂದುರು ಅಟುಂಡೆ. ನಾವು ಮಾತನಾಡ್ತಕ್ಕಂಥ ವರಸೆಯಲ್ಲಿ ಬೇರೆಯವರೊಂದಿಗೆ ನಮ್ಮನ್ನು ನಾವೇ ಪ್ರಶಂಸೆ ಮಾಡಿಕೊಳ್ತಕ್ಕಂಥದ್ದು, ಅಂದರೆ ಆತ್ಮ ಪ್ರಶಂಸೆ ಮಾಡಿಕೊಳ್ತಕ್ಕಂಥದ್ದು ಕೂಡ ಅದೊಂದು ಪಾತಕ. ಹೇಗಾದರೆ ಸಿರಿಗರ್ವ, ವಿದ್ಯಾಗರ್ವ ಎಲ್ಲ ಇರುತ್ತೋ, ಇದು ಶ್ರೇಷ್ಠತೆಯ ಗರ್ವ ಎಂದು ಪರಿಗಣಿಸಲಾಗುತ್ತೆ. ಆದ್ದರಿಂದ ಮಾತನಾಡ್ತಕ್ಕಂತಹ ಸಂದರ್ಭದಲ್ಲಿ ನಮ್ಮನ್ನು ನಾವು ಹೊಗಳ್ಕೊಳ್ತಕ್ಕಂಥದ್ದು ಮಹಾಪಾತಕ ಎಂದು ಹೇಳ್ತಾರಪ್ಪ. ದಾರಕಾವಲಿ ಸಿಕತಾವ್ರಜಂಬು ಹಿಮವಾರಿ ಕಣಂಬುಲು ಲೆಕ್ಕವೆಟ್ಟಂಗಾ ನಲವಡುಗಾನಿ. ನೋಡಪ್ಪ, ಈ ಪ್ರಪಂಚದಲ್ಲಿರತಕ್ಕಂಥ ಆಕಾಶದ ತಾರಕಾವಳಿ ಅಂದರೆ ನಕ್ಷತ್ರಗಳನ್ನು ಎಣಿಸಬಹುದು, ಒಂದೊಮ್ಮೆ ಎಣಿಸಬಹುದು. ಸಿಕತಾವ್ರಜಂಬು ಮರಳಿನ ಕಣಗಳನ್ನು ಕೂಡ ಎಣಿಕೆ ಮಾಡಬಹುದು. ಹಿಮವಾರಿ ಕಣಂಬುಲು ಲೆಕ್ಕವೆಟ್ಟಂಗಾ ನಲವಡುಗಾನಿ. ಅದೇ ರೀತಿ ಹಿಮ ಬಿಂದುಗಳನ್ನು ಲೆಕ್ಕ ಇಡುವುದಕ್ಕಾಗುತ್ತೋ ಹೊರತು ಏನು ವಸುಧಾಮರ ಕೋಟಿಗೆ ದಾನಮಿಚ್ಚು ಗೋವುಲ ಗಣುತಿಂಪ ಧಾತಯುನೂ ನೋಪಡು. ನಾನು ವಸುಧಾಮರರು ಅಂದರೆ ಭೂಸುರರು ಅಂದರೆ ಸದ್ಬ್ರಾಹ್ಮಣರ ಕೋಟಿಗೆ ನಾನು ದಾನ ಕೊಟ್ಟಿರ್ತಕ್ಕಂತಹ ಗೋವುಗಳ ಸಂಖ್ಯೆಯನ್ನು ಗಣುತಿಂಪ ಲೆಕ್ಕ ಇಡುವುದಕ್ಕೆ ಧಾತಯುನೂ ನೋಪಂಡು. ಆ ಬ್ರಹ್ಮನಿಗೂ ಸಾಧ್ಯವಿಲ್ಲ ಕಣಯ್ಯ. ನಾನಿದೇನು ನನ್ನ ಹೊಗಳ್ಕೊಳ್ಳೋಕ್ಕೆ ಅಂತ ಹೇಳ್ಕೊಳ್ತಾ ಇಲ್ಲ, ಹೊಗಳೋದು ತಪ್ಪು, ಆತ್ಮ ಪ್ರಶಂಸೆ. ಆದರೆ ಅಷ್ಟು ದಾನ ಮಾಡಿದ್ದೆ ನಾನು. ಮಾಧವ ಏಮಿ ಸೆಪ್ಪುದು, ನಾನು ಏನಪ್ಪ ಹೇಳಲಿಕ್ಕಾಗುತ್ತೆ, ಅಷ್ಟು ಪುಣ್ಯ ಕಾರ್ಯಗಳನ್ನು ಮಾಡಿದ್ದೆ ನಾನು. ಅದಿಯನುಂಗಾಕ ಒಲುಚು ಸುವರ್ಣ ಶೃಂಗ ಖುರಬುಲ್ದನರಂ ದೊಲುಚೂಲುಲೈ ಸುವತ್ಸುಲುಗಲ ಪಾಂಡಿಯಾವುಲ
ಉದಾತ್ತ ತಪೋವ್ರತ ವೇದ ಪಾಠముల్గలిగి కుటుంబులై విహిత కర్మములంజరించు పేద విప్రులకు సదక్షిణంబుగ ವಿಭೂತಿದಲಿರ್ಪಂಗನಿತ್ತುನಚ್ಚುತ. ಹೇ ಅಚ್ಯುತ, ನಾನು ಚ್ಯುತಿ ಇಲ್ಲದಂತಹ ದಾನ ಮಾಡ್ತಾ ಇದ್ನಪ್ಪ. ದಾನ ಕೊಡ್ತಕ್ಕಂತಹ ಸಂದರ್ಭದಲ್ಲಿ ಸತ್ಪಾತ್ರರಿಗೆ ಉತ್ತಮೋತ್ತಮವಾದ ವಸ್ತುಗಳನ್ನು ಮಾತ್ರ ದಾನ ಕೊಡಬೇಕು ಅಂತಕ್ಕಂಥದ್ದು ಧರ್ಮ. ಆದ್ದರಿಂದ ನಾನೇನು ಮಾಡ್ತಾ ಇದ್ದೆ ಗೊತ್ತಾ? ಪೊಲುಚು ಸುವರ್ಣ ಶೃಂಗ ಕುರುಮುಲ್ಧನರಂ, ಒಂದೊಂದು ಹಸುವಿಗೂ ಕೂಡ ಕೊಂಬಿಗೆ ಮತ್ತೆ ಅದರ ಕಾಲಿನ ಗೊರಸುಗಳಿಗೆ, ಪಾದದ ಗೊರಸುಗಳಿಗೆ ಬಂಗಾರದ ಕವಚಗಳನ್ನು ತೊಡಿಸ್ತಾ ಇದ್ದೆ. ದೊಲುಜೂಲುಲೈ ಸುವತ್ಸುಲುಗಲ ಪಾಂಡಿಯಾವುಲನ್. ದೊಲುಜೂಲುಲೈ ಅಂದರೆ ಆಗ ತಾನೇ ಮೊದಲನೇ ಕರು ಹಾಕಿದೆ. ಮತ್ತೆ ಸುವತ್ಸುಲು ಅಂದರೆ ಒಳ್ಳೆ ಕರು ಕೂಡ ಹಾಕಿದೆ. ಆರೋಗ್ಯವಂತವಾದಂಥ, ಸಾಮಾನ್ಯವಾಗಿ ಹೆಣ್ಣುಗರು ಗಂಡುಗರು ನಾಟಿ ಹಸುಗಳಾದರೆ ಯಾವ ಕರು ಆದ್ರೂ ಆನಂದನೆ ಪಡ್ತಾ ಇದ್ರು. ಆದ್ದರಿಂದ ವತ್ಸಲುಗಲ ಪಾಂಡಿಯಾವುಲ ಅಂದರೆ ಹಾಲಗಂಧಿ, ಕ್ಷೀರಗಂಧಿ ಹಸು ಅಂತ ಹೇಳ್ತಾರೆ. ಅಂದರೆ ಚೆನ್ನಾಗಿ ಹಾಲು ಕೊಡ್ತಕ್ಕಂಥದ್ದು. ಪಾವು ಚಟಕು ಕೊಟ್ಟು ಸುಮ್ಮನೆ ಆಗೋದಲ್ಲ, ಕರೆದ್ರೆ ತೃಪ್ತಿಯಾಗೋ ರೀತಿ ಬಿಂದಿಗೆಗಳ ಗಟ್ಟಲೆ ಹಾಲು ಕೊಡ್ತಕ್ಕಂತಹ ಹಾಲುಗಂಧಿ ಹಸುಗಳಪ್ಪ ನಾನು ದಾನ ಮಾಡ್ತಾ ಇದ್ದಿದ್ದು. ಉದಾತ್ತ ತಪೋವ್ರತ ವೇದ ಪಾಠముల్గలిగి, ಅದು ಎಂಥವ್ರಿಗೆ ಕೊಡ್ತಾ ಇದ್ದೆ ಗೊತ್ತಾ ನಾನು ದಾನನ? ಉದಾತ್ತವಾದಂತಹ ವೇದ ಪಾಠಗಳನ್ನೆಲ್ಲ ಕಲಿತು, ವ್ರತ ಅಗ್ನಿಹೋತ್ರಗಳು ನೇಮನಿಷ್ಠೆ ಎಲ್ಲ ಇಟ್ಕೊಂಡು, ಕುಟುಂಬುಲೈ ಕುಟುಂಬಸ್ಥರಾಗಿರಬೇಕು. ಅಂದರೆ ಗೃಹಧರ್ಮಿಗಳು, ಗೃಹಾಶ್ರಮ ಧರ್ಮದಲ್ಲಿರ್ತಕ್ಕಂತಹ ವಿಪ್ರರಿಗೆ ವಿಹಿತ ಕರ್ಮಮುಲಂಜರಿಂಚು, ತಮ್ಮ ಗೃಹಸ್ಥಾಶ್ರಮದ ಕಾರ್ಯಗಳನ್ನೆಲ್ಲ ಸಕ್ರಮವಾಗಿ ನಡೆಸ್ತಕ್ಕಂತಹ ಪೇದ ವಿಪ್ರಲುಕು, ಯಾರೋ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟಿರ್ತಕ್ಕಂತಹ ಬಡ ಬ್ರಾಹ್ಮಣರಿಗೆ ಸದಕ್ಷಿಣಂಬುಗ ವಿಭೂತಿದಲಿರ್ಪಂಗನಿತ್ತು ನಚ್ಚುತ, ಅವರಿಗೆ ನಾನು ದಕ್ಷಿಣೆಯ ಸಮೇತ ಕೊಟ್ಟರೆ ಅವರಿಗೆ ಅದು ಐಶ್ವರ್ಯ ತಂದು ಕೊಡಬೇಕು. ಆ ಹಸು ಮತ್ತು ನಾನು ಕೊಟ್ಟಿದ್ದಂತಹ ದಾನ ದಕ್ಷಿಣೆ ಇವುಗಳಿಂದ ಅವರಿಗೆ ಕುಟುಂಬಕ್ಕೆ ಸೌಖ್ಯವಾಗಬೇಕು. ಆ ರೀತಿಯಾಗಿ ದಾನ ಮಾಡ್ತಾ ಇದ್ದೆ ಗಣಪ ಅಚ್ಯುತ. ಮರಿಯು ನ್ಯಾಯ ಸಮುಪಾರ್ಜಿತ ವಿತ್ತಮೂಲ ಗೋಭೂ ಹಿರಣ್ಯರತ್ನ ನಿವಾಸ ಹಸ್ತಿ ವಾಜಿ ಕನ್ಯಾ ಸರಸ್ವತಿ ವಸ್ತ್ರ ತಿಲ ಕಾಂಚನ ರಜತ ಶಯ್ಯಾದಿ ಬಹುವಿಧ ದಾನಂಬು ಲನೂನಂಬುಲುಗ ನನೇಕಂಬುಲು ಸೇಸಿತಿ పంచమహాయజ్ఞంబులు లొనరించితి వాపి కూప తటాక వన నిర్మాణంబులు చేయించితి ಇವ್ವಿದಂಬುನನ್ ಜೇಯುಚೋನೊಕ್ಕನಾಡು. ಹಾಗೂ ನಾನು ನ್ಯಾಯ ಮಾರ್ಗದಿಂದ ಸಂಪಾದಿಸಿರತಕ್ಕಂತಹ ನ್ಯಾಯ ಸಮುಪಾರ್ಜಿತ ವಿತ್ತಮುಲು, ನಾನು ಧರ್ಮ ಮಾರ್ಗದಿಂದ ನ್ಯಾಯ ಮಾರ್ಗದಿಂದ ಸಂಪಾದಿಸಿದಂತಹ ಹಣದಿಂದ ಗೋಭೂ ಹಿರಣ್ಯ ರತ್ನ ನಿವಾಸ ಹಸ್ತಿ ವಾಜಿ ಕನ್ಯಾ ಸರಸ್ವತಿ ವಸ್ತ್ರ ತಿಲ ಕಾಂಚನ ರಜತ ಶಯ್ಯಾದಿ ಬಹುವಿಧ ದಾನಂಬುಲು ಅಂತಂದರೆ ಯಾರಿಗೆ ಯಾವ ಅವಶ್ಯಕತೆ ಇದೆಯೋ ಅದನ್ನು ಕೊಟ್ಟರೆ ಅವ್ರಿಗೆ ತೃಪ್ತಿ ಆಗುತ್ತೆ. ತಾನು ತಿನ್ನಕ್ಕೆ ಒದ್ದಾಡ್ತಾ ಇರೋನು ತಗೊಂಡು ಹೋಗಿ ಹಸು ಇದು ಆನೆ ದಾನ ಕೊಟ್ಟರೆ ಅವನು ಏನು ಮಾಡ್ತಾನೆ ಅದನ್ನು ಇಟ್ಕೊಂಡು. ಆದ್ದರಿಂದ ಯಾರಿಗೆ ಯಾವ ಅವಶ್ಯಕತೆ ಇದೆಯೋ ಅದನ್ನು ನೋಡಿ ಸಮಯೋಚಿತವಾಗಿ ಸತ್ಪಾತ್ರರಿಗೆ ದಾನ ಮಾಡಬೇಕಾಗಿರ್ತಕ್ಕಂಥದ್ದು. ಆದ್ದರಿಂದ ನಾನು ನನ್ನ ಹಣದಿಂದ ಹಸು ಬೇಕಾದವರಿಗೆ ಹಸು, ಭೂಮಿ ಅಪೇಕ್ಷೆ ಪಡೋರಿಗೆ ಭೂಮಿ, ಹಿರಣ್ಯ ರತ್ನ ಅಂತಂದರೆ ಬಂಗಾರ, ಒಡವೆಗಳು, ವಾಸವೇ ಮಾಡೋಕ್ಕೆ ಸ್ಥಳ ಇಲ್ಲದೆ ಇರತಕ್ಕಂಥವ್ರಿಗೆ ಉತ್ತಮವಾದ ಮನೆಗಳು, ಹಸ್ತಿ ಆನೆ ಸಾಕಕ್ಕೆ ಯೋಗ್ಯತೆ ಇರೋರಿಗೆ ಆನೆಗಳು, ಕುದುರೆ ಬೇಕಾದವರಿಗೆ ಕುದುರೆ, ಯೋಗ್ಯರಾದಂತಹ ವರರಿಗೆ ಹುಡುಕಿ ಕನ್ಯೆಯನ್ನು ಹುಡುಕಿ ಕನ್ಯಾದಾನ,
ವಿದ್ಯೆಯನ್ನು ಅಪೇಕ್ಷಿಸೋರಿಗೆ ವಿದ್ಯಾದಾನ ಮಾಡಲಿಕ್ಕೆ ಅವ್ರಿಗೆ ಏನು ಬೇಕೋ ಆ ಅನುಕೂಲ ಏರ್ಪಾಟ್ ಮಾಡಿಕೊಡ್ತಕ್ಕಂತಹದ್ದು. ವಸ್ತ್ರ, ತಿಲ, ಕಾಂಚನ, ಬೆಳ್ಳಿ, ಬಂಗಾರ, ಹಣ, ರಜತ, ಶಯ್ಯಾದಿ, ಹಾಸ್ಕೊಳ್ಳೋಕ್ಕೆ, ಹೊದ್ದುಕೊಳ್ಳಿಕ್ಕೆ ಯಾರ್ಯಾರಿಗೆ ಏನು ಬೇಕೋ ಅವರಿಗೆಲ್ಲ ಈ ರೀತಿಯಾಗಿ ಬೇರೆ ಬೇರೆ ಯಾವ ಜಾತಿ ಜನ ನೋಡ್ತಿಲ್ಲಪ್ಪ. ಯಾರಾದರೂ ಆರ್ತಿ ಅಂತಂದರೆ ಕಷ್ಟದಲ್ಲಿದ್ದು ತಮಗೇನೋ ಅನುಕೂಲ ಬೇಕು ಅಂತ ಕೇಳ್ಕೊಂಡು ಬರ್ತಕ್ಕಂಥವ್ರಿಗೆ ಬಹುವಿಧ ದಾನಂಬುಲು ಅನೂನಂಬುಲುಗ ಅನೇಕಂಬುಲು ಸೇಸಿತೀನಿ. ಕಿಂಚಿತ್ತು ಕೂಡ ಲೋಪವಿಲ್ಲದೆ ನಿರಂತರವಾಗಿ ಬಹುವಿಧವಾದ ದಾನಗಳನ್ನು ನಾನು ಎಷ್ಟೋ ಮಾಡಿದ್ನಪ್ಪ. ಪಂಚಮಹಾಯಜ್ಞಂಬುಲು ಒನರಿಂಚಿತಿ, ಪಂಚಮಹಾಯಜ್ಞಗಳನ್ನು ಮಾಡ್ತಾನೆ ಇದ್ದೆ. ಅಂದರೆ ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಬ್ರಹ್ಮಯಜ್ಞ, ಮನೋಯಜ್ಞ ಅನ್ನತಕ್ಕಂಥದ್ದು ಪಂಚವಿಧವಾದಂತಹ ಯಜ್ಞಗಳು. ಅಂತಂದರೆ ದೇವಯಜ್ಞ ಅಂತಂದರೆ ವೇದ ಪಠಣ, ಹೋಮಗೀಮ ಮಾಡ್ತಕ್ಕಂಥದ್ದು ಅದು. ಪಿತೃಯಜ್ಞ ಅಂದರೆ ವೈಶ್ವೇದೇವ. ಭೂತಯಜ್ಞ ಅಂದರೆ ಅತಿಥಿ ಪೂಜೆ, ಪ್ರಾಣಿಗಳಿಗೆ ಊಟ ಇರತಕ್ಕಂಥದ್ದು. ಬ್ರಹ್ಮಯಜ್ಞ ಪಿತೃತರ್ಪಣ ಮಾಡ್ತಕ್ಕಂಥದ್ದು. ಭೂತಬಲಿ, ಭೂತಬಲಿ ಅಂದರೆ ಹಸಿದಂತಹ ಕಾಗೆ, ನಾಯಿ, ಬೆಕ್ಕು, ಇರುವೆ, ಕೀಟಕಾದಿ ಎಲ್ಲವಕ್ಕೂ ಕೂಡ ಆಹಾರ ಹಾಕ್ತಕ್ಕಂಥದ್ದು. ಈ ರೀತಿ ಎಲ್ಲ ಮಾಡಿದೆ. ಇಷ್ಟೇ ಅಲ್ಲದೆ ಇಷ್ಟಾಪೂರ್ತಗಳು ಅಂತ ಅನ್ನಿಸ್ಕೊಳ್ತಕ್ಕಂತಹ ವಾಪಿ, ಕೂಪ, ತಟಾಕ, ವನ ನಿರ್ಮಾಣಂಬುಲು ಸೇಂಚಿತಿ ಅಂದರೆ ಬಾವಿ ತೋರಿಸ್ತಕ್ಕಂಥದ್ದು, ಕೆರೆಗಳನ್ನು ಕಟ್ಟಿಸ್ತಕ್ಕಂತಹದ್ದು, ವನ ನಿರ್ಮಾಣ ಮಾಡ್ತಕ್ಕಂಥದ್ದು, ಇದೆಲ್ಲವನ್ನೂ ಮಾಡಿದೆಯಪ್ಪ ನಾನು. ಹೀಗೆಲ್ಲ ಮಾಡಬೇಕಾದ್ರೆ ಒಂದು ದಿವಸ ಏನಾಯಿತು ಅಂತ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾವು ಚಿಕ್ಕಂದಲ್ಲಿ ಸಮಾಜ ಪರಿಚಯ ಅಂತ ಇರ್ತಾ ಇತ್ತು. ಅಶೋಕ ಮುಂತಾದ ರಾಜರ ಪಾಠ ಅಂತಂತಂದರೆ ಒಂದು ಪಾಠ ಓದ್ಬಿಟ್ರೆ ಸಾಕು, ಎಲ್ಲದಕ್ಕೂ ಬರಿಬೋದಾಗಿತ್ತು. ಎಕ್ಸೆಪ್ಟ್ ಡೇಟ್ಗಳು ಮಾತ್ರ ಹೆಚ್ಚು ಕಡಿಮೆ ಆಗ್ತಾ ಇತ್ತು. ಅಂದರೆ ಬಹಳ ಉದಾರನಾದಂತಹ ರಾಜನಾಗಿದ್ದನು. ಪ್ರಜೆಗಳನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದನು. ಹಾದಿಯ ಇಕ್ಕೆಲಗಳಲ್ಲೂ ನೆರಳಿಗಾಗಿ ಮರಗಳನ್ನು ನೆಲೆಸಿದ್ದನು. ಬಾವಿ, ಕೆರೆ, ಕಟ್ಟೆಗಳನ್ನು ತೋಡಿಸಿದ್ದನು. ಉದ್ಯಾನವನಗಳನ್ನು ನಿರ್ಮಾಣ ಮಾಡಿದ್ದನು ಅಂತಂದುಕೊಂಡು ಓದ್ತಾ ಇದ್ವಿ. ಆ ರೀತಿ ಅದನ್ನೆಲ್ಲ ಇಷ್ಟಾಪೂರ್ತಗಳು ಅಂತಂದರೆ ಲೋಕೋಪಕಾರಕ್ಕೆ, ಎಷ್ಟೋ ಜನಕ್ಕೆ ಉಪಕಾರ ಆಗುತ್ತೆ ಅವುಗಳಿಂದ. ಮತ್ತು ಪ್ರಕೃತಿ ಕೂಡ ಚೆನ್ನಾಗಿರುತ್ತೆ. ಆ ರೀತಿಯಾದಂತಹ ಕಾರ್ಯಗಳನ್ನು ಎಷ್ಟೋ ಮಾಡಿದ್ದೆಪ್ಪ. ಒಂದು ದಿವಸ ಏನಾಯಿತು ಗೊತ್ತಾ ಅಂತ ಹೇಳ್ತಾ ಇದ್ದಾನೆ. ಆ ಒಂದು ದಿವಸ ಏನಾಯಿತು ಅನ್ನತಕ್ಕಂಥದ್ದು.